ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧ ಅಂತ್ಯವಾಗುತ್ತಾ ಅಥವಾ ಮುಂದೆ ಮತ್ತಷ್ಟು ಭೀಕರವಾಗುತ್ತಾ ಅನ್ನೋದು ಆತಂಕ ಕಾಡ್ತಾ ಇದೆ. ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಯುದ್ಧದ ಬಗ್ಗೆ ಏನು ಹೇಳಿದ್ರು ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. 34ನೇ ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ವಾರ್. ಬಹರೇನ್ನ ಅಮೆರಿಕಾದ ಸೇನಾ ನೆಲೆ ಉಡೀಸ್. ಇರಾನ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಅಮೆರಿಕ ದಾಳಿ. ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆಯಿಂದಾಗಿ ಅಮೆರಿಕಾದಲ್ಲಿ ಹೆಚ್ಚಳವಾಗ್ತಿರೋ ಆರ್ಥಿಕ ಹೊರೆ ಹಾಗೂ ಟ್ರಂಪ್ ಆಡಳಿತದ ನಡೆಯಿಂದಾಗಿ ಅಮೆರಿಕಾದಲ್ಲೇ ವಿರೋಧ ಕೇಳಿ ಬರ್ತಾ ಇದ್ದು, ಈ ನಡುವೆ ಇರಾನ್ ಯುದ್ಧದ ಕುರಿತು ದೇಶವನ್ನುದ್ದೇಶಿಸಿ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುದ್ದಿಗೋಷ್ಠಿ ನಡೆಸಿದ್ರು. ಇರಾನ್ ಮೇಲಿನ ಕಾರ್ಯಾಚರಣೆಯು ಅಂತಿಮ ಹಂತ ತಲುಪಿದೆ. ಅಮೆರಿಕ ತನ್ನ ಮಿಲಿಟರಿ ಗುರಿಗಳನ್ನ ಬಹುತೇಕ ಸಾಧಿಸಿದೆ ಅಂತ ಘೋಷಿಸಿದ್ದಾರೆ. ಇರಾನ್ನ ಸೇನಾ ಸಾಮರ್ಥ್ಯವನ್ನ ಸಂಪೂರ್ಣವಾಗಿ ನಾಶಪಡಿಸಿದ್ದೇವೆ. ಒಂದ್ ವೇಳೆ ಯಾವುದೇ ಒಪ್ಪಂದಕ್ಕೆ ಬರದೇ ಇದ್ರೆ ಮುಂದಿನ 2 ರಿಂದ 3 ವಾರಗಳಲ್ಲಿ ಇರಾನ್ ಮೇಲೆ ಅತ್ಯಂತ ಭೀಕರ ದಾಳಿ ನಡೆಸುತ್ತೇವೆ ಅಂತ ಎಚ್ಚರಿಸಿದ್ದಾರೆ. This murderous regime also recently killed 45,000 of their own people who were protesting in Iran. 45,000 dead. For these terrorists to have nuclear weapons would be an intolerable threat. The most violent and thuggish regime on earth would be free to carry out their campaigns of terror, coercion, conquest, and mass murder from behind a nuclear shield. I will never let that happen. ಇನ್ನು ಯುದ್ಧ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರೋದ್ರಿಂದ ಜಗತ್ತಿನ ಹಲವು ದೇಶಗಳ ಮೇಲೆ ನೇರ ಅಥವಾ ಪರೋಕ್ಷ ಪರಿಣಾಮ ಬೀರುತ್ತಿದೆ. ಅದರಲ್ಲೂ ಮುಖ್ಯವಾಗಿ ತೈಲಾತಂಕದ ಭಯವಿದೆ. ಆದರೆ ಅಮೆರಿಕಕ್ಕೆ ಸಮುದ್ರ ಮಾರ್ಗದಿಂದ ತೈಲ ಅಗತ್ಯವಿಲ್ಲ. ತೈಲಕ್ಕಾಗಿ ಹಾರ್ಮುಜ್ ಜಲಸಂಧಿಯನ್ನ ಅವಲಂಬಿಸಿರೋ ಇತರ ದೇಶಗಳು ಈ ಮಾರ್ಗವನ್ನ ನೋಡ್ಕೊಳ್ಳಿ, ಅದನ್ನ ಪಡೆದುಕೊಳ್ಳಿ ಅಂತ ಟ್ರಂಪ್ ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಅಗತ್ಯವೂ ನಮಗೆ ಇಲ್ಲ, ಯಾರಿಗೆ ಅಗತ್ಯ ಇದೆಯೋ ಅವರು ನೋಡಿಕೊಳ್ಳಲಿ ಅಂತ ಬೇಜವಾಬ್ದಾರಿತನದ ಮಾತನ್ನ ಟ್ರಂಪ್ ಆಡಿದ್ದಾರೆ. ಟ್ರಂಪ್ ಇಂದು ನಡೆಸಿದ ಸುದ್ದಿಗೋಷ್ಠಿ ಬೆನ್ನಲ್ಲೇ ಕೆರಳಿದ ಇರಾನ್ ಅಮೆರಿಕದ ವಾಯುನೆಲೆಗಳ ಮೇಲೆ ಭೀಕರ ದಾಳಿ ನಡೆಸಿದೆ. ಇರಾನ್ ದಾಳಿಗೆ ಜೋರ್ಡಾನ್ ಸೇನಾ ನೆಲೆ ಸಂಪೂರ್ಣ ಧ್ವಂಸವಾಗಿದೆ. ಇದರೊಂದಿಗೆ ಬಹರೇನ್ನಲ್ಲಿರೋ ಅಮೆರಿಕದ ಸೇನಾ ಕಚೇರಿ ಮೇಲೆ ಕ್ಷಿಪಣಿ ದಾಳಿ ನಡೆಸಿ ಪ್ರತೀಕಾರ ತೀರಿಸಿಕೊಂಡಿದೆ. ಈ ದಾಳಿಗೆ ಪ್ರತಿಯಾಗಿ ಅಮೆರಿಕ ಇರಾನ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ದಾಳಿ ನಡೆಸಿದೆ. ಇರಾನ್ನ ಕಮಾಂಡ್ ಮತ್ತು ಕಂಟ್ರೋಲ್ ಕೇಂದ್ರಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿ ತಾಣಗಳು ಮತ್ತು ಶೇಖರಣಾ ಬಂಕರ್ಗಳು ಸೇರಿದಂತೆ 12,300ಕ್ಕೂ ಹೆಚ್ಚು ಇರಾನಿನ ಗುರಿಗಳ ಮೇಲೆ ಇದುವರೆಗೆ ದಾಳಿ ಮಾಡಿದ್ದೇವೆ ಅಂತ ಯುಎಸ್ ಮಿಲಿಟರಿ ತಿಳಿಸಿದೆ. ಈಗಾಗಲೇ ನಾವು ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಿದ್ದೀವಿ. ಇರಾನ್ನಲ್ಲಿ ಅಮೆರಿಕ ತನ್ನ ಎಲ್ಲ ಮಿಲಿಟರಿ ಉದ್ದೇಶಗಳನ್ನು ಸಾಧಿಸೋ ಹಂತಕ್ಕೆ ಹತ್ತಿರದಲ್ಲಿದೆ. ಸಾಧ್ಯವಾದಷ್ಟು ಬೇಗ ಕಾರ್ಯಾಚರಣೆ ಕೊನೆಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಒಟ್ಟಾರೆ ಟ್ರಂಪ್ ತನ್ನನ್ನ ತಾನು ಬಡಾಯಿ ಕೊಚ್ಚಿಕೊಳ್ಳೋ ಕೆಲಸ ಮಾಡಿದ್ರು. ಇರಾನ್ನ ಸಂಪೂರ್ಣ ಸೇನೆಯು ಈಗ ಅಮೆರಿಕದ ನಿಯಂತ್ರಣದಲ್ಲಿದೆ. ಇರಾನ್ನ ಎಲ್ಲ ಉನ್ನತ ನಾಯಕರು ಕೊಲ್ಲಲ್ಪಟ್ಟಿದ್ದಾರೆ. ಇರಾನ್ನ ಕ್ಷಿಪಣಿ ಸಾಮರ್ಥ್ಯವು ಸಂಪೂರ್ಣವಾಗಿ ನಾಶವಾಗಿದೆ. ಅಮೆರಿಕದ ಸೇನೆಯನ್ನ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೇನೆ ಅಂತ ಬಣ್ಣಿಸಿದ್ರು. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.